ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮಾ ಡೈರಿ. ಇವತ್ತು ನಮ್ಮ ಅಣ್ಣನ ಬರ್ಡೇ. ನಮ್ಮಪ್ಪ ಕೇಕ್ ತಂದಿದ್ದಾರೆ. ನಮ್ಗೆ ಗೊತ್ತಿಲ್ಲ ಯಾವ ಥರ ಕೇಕ್ ತಂದಿದ್ದಾರೆ ಅಂತ. ನೋಡೋಣ ಯಾವ ಕೇಕ್ ತಂದಿದ್ದಾರೆ ಅಂತ. ಚೆನ್ನಾಗಿ ತಂದಿರ್ತಾರೆ ಅವ್ರ ಮಗನಿಗೆ. ತೋರಿಸ್ಕೊಳ್ಳಲ್ಲ ನಿಮ್ಮಪ್ಪ, ಒಳಗಡೆ ಪ್ರೀತಿ ಮಗನ ಮೇಲೆ. ಬನ್ನಿ ನೋಡೋಣ ಯಾವ ಕೇಕ್ ತಂದಿದ್ದಾರೆ ಅಂತ. ಚಾಕ್ಲೇಟ್ ಕೇಕ್. ಇನ್ನು ಈಗ ಟೈಮ್ ಬಂದು ಮುಕ್ಕಲ್ಲಮ್ಮ, 11 ಇಲ್ಲ 11:38 ಟೈಮ್ ಇವಾಗ. ಸೊ 12 ಗಂಟೆಗೆ ಹೋಗಿ ನಮ್ಮ ಅಣ್ಣನ ಎಬ್ಬಿಸಿ ಅವನಿಗೆ ವಿಶ್ ಮಾಡೋಣ. ನಮ್ಮ ಅಣ್ಣನ ಮಗ ಅವನಿಗೆ ಗ್ರೀಟಿಂಗ್ ಕಾರ್ಡ್ ಬೇರೆ ಮಾಡಿದ್ದಾನೆ. ಅವನು ಎಬ್ಬಿಸ್ಬಿಟ್ಟು ಕರ್ಕೊಂಡೋಗೋಣ. ಮತ್ತು ಮೊಮ್ಮಗ, ನನ್ನ ಮೊಮ್ಮಗ ನೋಡಿ ಚೆನ್ನಾಗಿ. ಮತ್ತು ಪಪ್ಪನಿಗೆ ಆಮೇಲೆ ಇನ್ನು ಅವ್ನು ಮಾಡಿರೋ ವಿಡಿಯೋ ಹಾಕ್ತೀನಿ. ಮೇಲೆ ಕಾಣಿಸು ಇನ್ನೊಂಚೂರು. ಕ್ಲೋಸ್ ಮಾಡು, ಓಪನ್ ಮಾಡು. ಪಪ್ಪನ್ ವಿಶ್ ಮಾಡೋಣ. ಕೇಕ್ ಏನು ಪಪ್ಪನ್ ವಿಶ್ ಮಾಡೋಣ? ನಿನ್ನ ಪುಟನ್ ಕೇಕ್ ತಂದಿದ್ಯಾ ಪಪ್ಪನ್ ಕೊಡೋಕ್ಕೆ? ಅಯ್ಯೋ ನಿದ್ದೆ ನನ್ನ ಅಪ್ಪಾಜಿಗೆ. ಬುಜ್ಜಿಮಾ ಇಲ್ಲಿ ಅಲ್ಲ, ಫೈನಲಿ ಎದ್ದ. ಎಬ್ಸು ಅಂದಲ್ಲ, ಅದಕ್ಕೆ ಎಬ್ಬಿಸ್ತೀರಂದ್ರೆ ಬೆಳಗ್ಗೆ ಆಳ್ತಿದ್ದ. ನಮ್ಮಮ್ಮ ನಮ್ಮ ಅಣ್ಣಂಗೋಸ್ಕರ ಒಬ್ಬಿಟ್ಟು ಮಾಡಿದ್ದಾರೆ ಅವ್ನ ಬರ್ಡೇಗೆ ಅಂತ. ಪಾಪ ನಿದ್ದೆ ಬಂದ್ಬಿಟ್ಟಿದೆ ಮನ್ವಿತ್ಗೆ. ಹೇಳು ಮಮ್ಮಿ, ವಿಶ್ ಮಾಡಿದ್ರಲ್ಲೇ ನೀನು ಅಣ್ಣಂಗೆ. ಅಣ್ಣ ನೋಡುತ್ತೆ ಈ ದಿನ ನಾನು ಎಷ್ಟು ಖುಷಿ ಪಟ್ಟು ನಮ್ಮಮ್ಮ ನನ್ನ ಮಗ ಹುಟ್ಬೇಕಾರೆ. ನೀನು ಅಮ್ಮ ಆಗಿದ್ದ ದಿವಸ ಇವತ್ತು. ಅದಕ್ಕೆ ನನ್ನ ಮಗನಿಗೆ ಇಷ್ಟ ಅಂತ ಒಬ್ಬಿಟ್ಟು ಮಾಡಿದ್ದೀನಿ. ವಿಶ್ ಮಾಡು ಅಣ್ಣಂಗೆ ಏನಾದ್ರು. ಹ್ಯಾಪಿ ಬರ್ಡೇ ವಾಸುದೇವ, ಒಳ್ಳೇದಾಗಲಿ. ನೀನು ನಿನ್ನ ಮಕ್ಕಳು ನಿನ್ನ ಹೆಂಡತಿ ಚೆನ್ನಾಗಿರಿ, ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ಮಗನೇ. ಹ್ಯಾಪಿ ಬರ್ಡೇ ಅಣ್ಣ. ಅಂದ್ಕೊಂಡಿದ್ದೆಲ್ಲ ಆಗಲಿ. ಹ್ಯಾಪಿ ಬರ್ಡೇ. ಫೈನಲಿ 30 ಇಯರ್ಸ್ ನಿನಗೆ. ಸೊ ನೀನು ಏನೇನೆಲ್ಲ ಅಂದ್ಕೊಂಡಿದ್ಯಾ ಅದೆಲ್ಲ ನೆರವೇರಲಿ. ನೀನು ನಂಬೋ ರಾಘವೇಂದ್ರ ಸ್ವಾಮಿ ನಿನ್ನ ಜೊತೆ ಯಾವಾಗಲೂ ಇರ್ತಾರೆ. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ. ಬಿಡಲ್ಲ ಇಲ್ಲಾಂದ್ರೆ ಮನ್ಕೊಳಕ್ಕೆ ನೀವು ಮತ್ತೆ. ಟೈಮ್ ಆಗೋಯ್ತು, ಬೇಗ ಬೇಗ ಕಟ್ ಮಾಡಿಸ್ಬೇಕು. ಹ್ಯಾಪಿ ಬರ್ಡೇ ಪಪ್ಪ, ಲವ್ ಯು ಪಪ್ಪ ಹೇಳು. ಆಯಿತು, ಓಕೆ ಸರಿ ಬನ್ನಿ ಹೋಗೋಣ. ಬಾಮ. ಹ್ಯಾಪಿ ಬರ್ಡೇ, ಹ್ಯಾಪಿ 30th ಬರ್ಡೇ. ಕಾಯ್ಕೊಂಡು ನಿಂತವನೆ ಅವನು. ಹಾಂ, ಹ್ಯಾಪಿ ಬರ್ಡೇ ಹೇಳ. ಹ್ಯಾಪಿ ಬರ್ಡೇ ಪಪ್ಪ ಹೇಳ ಹೇಳ. ಸ್ವಲ್ಪ ಅಲ್ಲಿ ಕತೆ ಬಿಡೋದೆ. ತುಂಬ ಇವಾಗ ಹೇಳೋ, ಕೊಡು, ನಿನ್ನ ಗಿಫ್ಟ್ ಕೊಟ್ಬಿಡು ಪಪ್ಪಂಗೆ. ಬೇಕಾ? ಕೊಡ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಏನಿಲ್ಲ, ಹಾಂ ಕೊಡು ಪಪ್ಪಂಗೆ ಗಿಫ್ಟ್ ಕೊಡು. ಥ್ಯಾಂಕ್ ಯು. ನನ್ನ ಮಗ ನನಗೆ ಫಸ್ಟ್ ಟೈಮ್ ಕೊಟ್ಟಾನೆ. ಅವನೇ ಬರೆದಿರೋದು.
ಹ್ಯಾಪಿ ಬರ್ಡೇ ಪಪ್ಪ ಅಂತ ಹೇಳಿ. ಲವ್ ಯು ಪಪ್ಪ ಅವನೇ ಬರ್ದಿರೋದು ಅದನ್ನು. ತೋರ್ಸು ಹಿಂಗೆ ಮತ್ತೆ. ನಮ್ಮ ಅಮ್ಮಂಗೆ ತೋರ್ಸು. ಚೆನ್ನಾಗಿ ಕೊಟ್ಬಿಡು. ಬೆಳಗ್ಗೆಯಿಂದ ಕಾಯ್ತವನು ನಿನ್ನ ಬರ್ಡೇ ಗೊತ್ತಾ ಅವನು. ಕಿಶಿ ಕೊಡ್ತೀನಿ ಅಂದೆ. ಕಿಶಿ ಕೊಡ್ತೀನಿ ಎಲ್ಲ ನಾಚಿಕೆ ಅವನಿಗೆ. ಹತ್ರ ಮೇಲೆ ಹತ್ರ ಜೋರಾಗಿ ಮಾಡು. ಹೋಗ್ಬಾರ್ದು, ಈ ಕಡೆ ಹೋಗ್ಬಿಡು ವಾಸನೆ. ಇವಾಗ ಅಮ್ಮ ವಿಶ್ ಮಾಡ್ತಲ್ಲ ಹೆಂಗ ಅನ್ನಿಸ್ತು? ಖುಷಿ ಆಯ್ತು ನನಗೆ. ನಮ್ಮ ಅಮ್ಮ ಮಾಡೋ ವಿಷಯ ನನಗೆ ಇಷ್ಟ ಆಗಲ್ಲ. ಸ್ಟಾಲಿಗೆ ಬಂದರೆ ಇವಳು ಹೇಳ್ಕೊಂಡು ಹೋಯ್ತವಳು ನನ್ನ ಕ್ಲಾಸ್ ಇದೆ ನಡಿ ಹೋಗೋಣ ಒಬ್ಬ ತೋರಿಸ್ತೀನಿ ರೀ ಅವಳನ್ನ. ಎಲ್ಲ ಡಿಫ್ರೆಂಟ್ ಆಗಿತ್ತು ಅವ್ರ ಹೆಸರುಗಳು. ಚೀಸ್ ಮ್ಯಾಗಿ ತೊಗೊಂಡೆ 40 ರೂಪೀಸು. ಫ್ರೆಂಡ್ ಫೇಸ್ ತೋರ್ಸೋಕ್ಕಾಗಲ್ಲ, ಸಾರಿ. ಬರ್ತಿದ್ಯಾ ಇಲ್ವಾ? ಮೇ ಬಿ ಅನ್ಸುತ್ತೆ ಅಷ್ಟೇ, ನನಗೆ ಇಷ್ಟ ಆಗಲ್ಲ. ಅಲ್ಲ 40 ಕೊಟ್ಟಿದ್ದು ಬರ್ತಿದ್ಯಾ? ಓಕೆ 40 ಓಕೆ. ಅದಕ್ಕೆ ಇದು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇದೆಯಾ? ಬಾ ಅವಳ ಅಂಗಡಿ ಹತ್ರ ಹೋಗೋಣ. ತಿನ್ನು. ತಿನ್ಬಿಟ್ಟು ಬರ್ತಿದ್ಯಾ ಇಲ್ವಾ ಹೇಳು. 40 ರೂಪೀಸ್ ಕೊಟ್ಟೆ. 40 rupees ಬರ್ತಿಲ್ಲ. ಇಲ್ಲಲ್ಲ, Don't give 40 rupees. ಬಟ್ ಶಿ ಗೇವ್ ದಟ್. ನೀನು ಸ್ಟಾಲ್ ಇಟ್ಟಿದೆಯಲ್ಲ, ಹೇಳು ನಿಮ್ಮ ಸ್ಟಾಲ್ ಬಗ್ಗೆ ಹೇಳು. ನಮ್ಮ ಸ್ಟಾಲಲ್ಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರೋ ಐಟಮ್ 40 rupees ಸಿಗ್ತದೆ. You can come view it. ನಿಮ್ಮ ಸ್ಟಾಲ್ ಹೆಸರು ಹೇಳು. ನಮ್ಮ ಸ್ಟಾಲ್ ಹೆಸರು ಬಂದು ಟೇಸ್ಟ್ ಬಡ್ಸ್. ಸೊ ವಿ ಹ್ಯಾವ್ ದೀಸ್ ಮೆನಿ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಹೋಮ್ ಮೇಡ್ ನ್ಯಾಚುರಲ್ ಚಾಕ್ಲೇಟ್ ಆಗಿರೋದ್ರಿಂದ ಬಿಸಿಲಿಗೆಲ್ಲ ಮೆಲ್ಟ್ ಆಗ್ತಿದೆ. ಸೊ ನಾವು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಪ್ರೇಟ್ ಝೋನಲ್ಲಿ ಇಟ್ಟಿದ್ದೀವಿ. ಸೊ ಇಫ್ ಯು ಆರ್ಡರಿಂಗ್ ವಿ ಗೋನಾ ಬ್ರಿಂಗ್ ಇಟ್. ಓಕೆ, ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಹೇಳು, ಟ್ಯಾಗ್ ಮಾಡ್ತೀನಿ. Have our Instagram page with a different name for the special product. ನಿಮಗೆ ಬೇಕಂದ್ರೆ ನಾವು ಬಲ್ಕ್ ಆರ್ಡರ್ಸ್ ಮಾಡ್ಕೊಡ್ತೀವಿ, ಇವೆಂಟ್ಸಿಗೆ ಮಾಡ್ಕೊಡ್ತೀವಿ. ಯು ಕ್ಯಾನ್ ಎನಿ ಟೈಮ್ ಕಾಂಟ್ಯಾಕ್ಟ್ ಅಸ್, PMS, ಎನಿಥಿಂಗ್ ಇಸ್ ಫೈನ್. ಸೊ ನಮ್ಮ ಬ್ಯಾನರಲ್ಲಿ ನಾವು ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ. ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಅಸ್ ಥ್ರೂ ದ್ಯಾಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಾರ್ಟ್ ಶೇಪ್ ಚಾಕ್ಲೇಟ್ಸ್ ಇದು ಮೆಲ್ಟ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ಬಿಕಾಸ್ ಬಿಸಿಲು ಜೋರಿದೆ. ಇಟ್ ಪ್ರೂವ್ಸ್ ಇಟ್ ಇಸ್ ನ್ಯಾಚುರಲ್ ಅಂತ, ಆರ್ಟಿಫಿಷಿಯಲ್ ಅಲ್ಲ ಅಂತ. ಸೊ ಇಫ್ ಯು ವಾಂಟ್ ದ ಫ್ರೆಶ್ ಒನ್ಸ್ ಕಾಂಟ್ಯಾಕ್ಟ್ ಮೀ. ಡನ್. I'll make sure you'll get the fresh ones, not the melted one. ಆರ್ಡರ್ ಮಾಡ್ತಾರೆ ಬಿಡು ನಿನ್ನ ಇನ್ಸ್ಟಾಗ್ರಾಮ್ ಪೇಜಿಂದ. Thank you so much. ಬಾಯ್. Bye bye. ನಾನು ಆ್ಯಕ್ಚುಲಿ ಕಾಲೇಜ್ಗೆ ಹೋಗಿರೋದ್ರಿಂದ ನಮ್ಮ ಅದಕ್ಕೆ ಎಲ್ಲ ಕ್ಲಿಪ್ಪಿಂಗ್ಸು ರೆಕಾರ್ಡ್ ಮಾಡಿದೆ. ಅದಕ್ಕೆ ನಾನು ವ್ಲಾಗ್ಸ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಮಗೆ ತುಂಬ ಸ್ಪೆಷಲ್ ಡೇ ಆಗಿರೋದ್ರಿಂದ ಮಿಸ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಕಾರಣದಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರು ಕಾಲೇಜ್ಗೆ ಹೋಗಿದ್ದಾರೆ, ಅವರು ಕಾಲೇಜ್ದಿಂದ ಬಂದು ಅವರು ಕಂಟಿನ್ಯೂ ಮಾಡ್ತಾರೆ. ಏನೇನು ಹಾಕಿದ್ದೀವಿ ಆಮೇಲೆ ನಾನು ಇವಾಗ ಕಾಲೇಜಿಂದ ಬಂದೆ. ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕೆ ಅಡುಗೆ ಮಾಡ್ತಾಯಿದ್ದೆ ಹೋಟ್ಲ ಬಂದು. ಏನು ಮಾಡ್ತಾಯಿದ್ದೀಯ ಅಮ್ಮ? ಮೀನು ಕಬಾಬ್ ಮಸಾಲೆ ರೆಡಿ ಮಾಡ್ತಾ ಇದ್ದೀವಿ. ಏನೇನು ಹಾಕಿದೀಯ? ಸರಿ, ಆಚಿ ಮಸಾಲೆ, ಫಿಶ್ ಮಸಾಲೆ, ಫಿಶ್ ಕಬಾಬ್ ಮಸಾಲೆನ? ಫಿಶ್ ಕಬಾಬ್ ಮಸಾಲೆ, ಕಾರ್ನ್ಫ್ಲೋರು, ಇದು ಅಚ್ಕಾರದ ಪುಡಿ, ಆಮೇಲೆ ಫಿಶ್ಶು ಫ್ರೈ ಮಸಾಲೆ, ಆಚಿ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ನಿಂಬೆಹಣ್ಣು ಹಾಕ್ಬೇಕು. ಇವಾಗ ನಿಂಬೆಹಣ್ಣು ಹಾಕ್ಬೇಕು. ಇಷ್ಟು ನಿಂಬೆಹಣ್ಣು 10 kg ಫ್ರೈಗೆ ಕಬಾಬ್. ಇಲ್ಲಿ ನಮ್ಮಮ್ಮ ಬಿರಿಯಾನಿ ಮಸಾಲೆಗೆ ಏನೋ ಪೌಡರ್ ಮಾಡ್ಕೊತಾ ಇದ್ದಾರೆ. ಸೋಂಪು, ಬ್ಲ್ಯಾಕ್ ಪೆಪ್ಪರು, ಕಲ್ಲುವ, ಲವಂಗ, ಏಲಕ್ಕಿ,
ಚಕ್ಕೆ ಮತ್ತು ಸ್ಟಾರ್ ಹೂವು ಇದಿಷ್ಟು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಎಲ್ಲ ಬೆಚ್ಚಗೆ ಮಾಡಿಕೊಂಡು ಹುರ್ಕೊಂಡು ಪುಡಿ ಮಾಡಿ ಹುರ್ಕೊಂಡು ಬೇಕಾದ್ರೂ ಪುಡಿ ಮಾಡ್ಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು, ಪರವಾಗಿಲ್ಲ. ಅಜ್ಜಿ ಎತ್ತಿ ಇಡೋದು ಪ್ಲೇಟಲ್ಲಿ. ಉಪ್ಪು ಖಾರ ಹಿಡಿದ್ಮೇಲೆ ಎಣ್ಣೆಗೆ ಹಾಕೋದು. ಕೊಡಲ್ಲ ಅಂದ್ಕೊಂಡು ತಿಂದು ಜೀರ್ಣ ಮಾಡ್ಕೊಂಡ್ಬಿಟ್ರೆ ಸಾಕು ನಮಗೆ. ಚೆನ್ನಾಗೈತಾ? ಚೆನ್ನಾಗೈತಾ? ಹ್ಞೂ ಸರಿ ಸರಿ ಸರಿ. ಸಾಕು, ಯಾಕಂದರೆ ಮೆಣಸು ಹಾಕಿದ್ದೀನಿ. ಏನು ಮಾಡ್ತಿದ್ದೀವಿ ಅಂದ್ರಿ? ಏನು ಮಾಡ್ತಾ ಇದೀಯಾ? ಬಿರಿಯಾನಿ ಮಾಡ್ತಾ ಇದೀಯಾ? ಇವಾಗ ಫಿಶ್ ರೆಡಿ ಮಾಡ್ತಾ ಇದ್ದಾರೆ. ಫಿಶ್ ಕಬಾಬ್ ಆಲ್ರೆಡಿ ಒಂದು ಬ್ಯಾಚ್ ಆಗಿದೆ. ಇವಾಗ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ತಾ ಇದ್ದಾರೆ. ದಮ್ ಕಟ್ಟಿದ್ವಿ ಬಿರಿಯಾನಿ. ಇವಾಗ ನೋಡೋಣ ಹೆಂಗಾಗಿದೆ. ಕಲಸು ಕರೆಕ್ಟಾಗಿ. ಅಮ್ಮಂಗೆ ತೊಡೆ ಮೇಲೆ ಹಾಕೊಂಡು ಎಣಸು ನೀನು. ನಮ್ಮಮ್ಮ ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲ ಕಳ್ಸಕ್ಕೆ ಅಲ್ಲಿಗೆ. ಪೆಟ್ಟುಗಳನ್ನ ತೋರಿಸ್ಲಾ? ಬೆಳಗ್ಗೆಯಿಂದ ಅವ್ರ ಪಾಪ ಇನ್ನೂ ನಾನೇನು ಸೇವೆ ಮಾಡಿಲ್ಲ. ಇನ್ನೇ ಸವಾಯಿತು ಬೆಳಗ್ಗೆಯಿಂದ ಅಡುಗೆ ಮಾಡೋದು. ನಮ್ಮ ಅಮ್ಮನ ಪೆಟ್ಟುಗಳನ್ನ ತೋರಿಸ್ತೀನಿ ಇರ್ರಿ. ಒಂದಲ್ಲ ಎರಡಲ್ಲ ಮೂರಲ್ಲ 4 ಇವೆ ಇಲ್ಲಿ ಇವೆ. ಅದು ಮೈಲಾರಿ, ಈ ಕಡೆ ಇದು ಕುಳ್ಳ, ಇದು ಸೋನು ಮೋನು. ಹ್ಞೂ, ಅದು ಟಗ್ರು ಮೈಲಾರಿ. ಕೊಂಬಿರೋದು ಸೋನು, ಕೊಂಬಿಲ್ದಿರೋದು ಮೋನು. ಇದು ಕುಳ್ಳ, ಕಿವಿ ಆಡಿಸ್ತಿರೋದು ಈ ಕಡೆ. ಇದು ನಿನ್ನೆ ಕೂಗ್ತವೆ. ಅಮ್ಮ ಅಮ್ಮ ಅಂತ ಕೂಗ್ತವೆ. ನಿನ್ನ ಸೌಂಡ್ ಬಂತು ಅಂದರೆ ಸೊ ಇವಾಗ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್, ಬಾಯ್ ಬಾಯ್. ಬಾಯ್ ಬಾಯ್, ಗುಡ್ ನೈಟ್.